ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಜರ್ದೋಸಿ 3D ರೋಸು ಹೇಗೆ ನಾರ್ಮಲ್ ನೀಡಿಲಲ್ಲಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಜರ್ದೋಸಿನೇ 3 ಸೈಜಸ್ಸಲ್ಲಿ ಕಟ್ ಮಾಡಬೇಕು. ಸ್ಮಾಲ್ ಸೈಜು, ಸ್ವಲ್ಪ ಮೀಡಿಯಮ್ ಸೈಜು, ಆಮೇಲೆ ಲಾಂಗ್ ಸೈಜ್, ಬಿಗ್ ಸೈಜು. ಜರ್ದೋಸಿನೇ 3 ಸ್ಟೇಜಸ್ಸಲ್ಲಿ ಈ ಥರ 3 ಮೆಜರ್ಮೆಂಟಲ್ಲಿ ಕಟ್ ಮಾಡಬೇಕು. ಸ್ಮಾಲು, ಮೀಡಿಯಮು, ಲಾರ್ಜು ಈ ಥರ ನಾವು ಕಟ್ ಮಾಡ್ಕೋಬೇಕು. ಅದಕ್ಕೆ ಸೆಂಟರ್ ಪಾಯಿಂಟ್ಗೆ ನಾವು ಒಂದು 4 mm ಬೀಡನ್ನೇ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ಸೈಜಸ್ಸಲ್ಲಿ ನಾನು ಕಟ್ ಮಾಡಿದ್ದೀನಿ. 1 ಇಂಚು, ಆಮೇಲೆ 3/4 ಇಂಚು, 1/4 ಇಂಚಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಜರ್ದೋಸಿನೇ ಈ ಥರ ಬೀಡ್ಸ್ನೇ ಇಲ್ಲಿ ಸ್ಟಿಚ್ ಮಾಡಿಕೊಂಡು, ಇವಾಗ ನಾವು ಸ್ಮಾಲ್ ಸೈಜ್ ಕಟ್ ಮಾಡಿದ್ದೀವಿಲ್ಲ ಜರ್ದೋಸಿನೇ, ಇಲ್ಲಿ ನಾವು ಯು ಶೇಪಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಈ ಥರ ಮೇಲೆ ನೀಡಿಲ್ ತಗೊಂಡು ಸ್ಮಾಲ್ ಸೈಜು ಇದಕ್ಕೆ ಈ ನೀಡಿಲ್ಗೆ ಜರ್ದೋಸಿನ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು. ಥ್ರೆಡ್ಡಿಂದ ಈ ಥರ ಕೆಳಗಡೆ ಬರುತ್ತೆ. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿಗೆ ತಗೊಬರಬೇಕು ಜರ್ದೋಸಿನೇ. ಅದು ಪಕ್ಕದಲ್ಲಿನೇ ಈ ಥರ ನೀಡಿಲ್ ಕೆಳಗಡೆ ತಗೊಂಡೋಗ್ಬೇಕು. ನೋಡಿದ್ದೀರಾ, ಈ ಥರ ಇದು ಒಂದು ಟೈಪ್ ಆಫ್ ರಿಂಗ್ ನಾಟ್, ಆಮೇಲೆ ಇಲ್ಲಾಂದರೆ ಯು ಶೇಪು ಬರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿಲ್ಲ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಯು ಮಿಡ್ಡಲ್ಲಿ ಮತ್ತೆ ನೀಡಿಲ್ನೇ ಮೇಲಕ್ಕೆ ತಗೊಬಂದು ಅದಕ್ಕೆ ಸ್ಮಾಲ್ ಸೈಜು ಕಟ್ ಮಾಡಿದ್ದೀವಿಲ್ಲ ಜರ್ದೋಸಿನೇ ನೀಡಿಲ್ಗೆ ಇನ್ಸರ್ಟ್ ಮಾಡಬೇಕು. ಈ ಥರ ಜರ್ದೋಸಿನ ಇಲ್ಲಿ ಕೆಳಗಡೆ ತಗೊಬಂದು ಮತ್ತೆ ಯು ಶೇಪ್ಗೆ ಅದು ಪಕ್ಕದಲ್ಲಿನೇ ಸ್ವಲ್ಪ ಪ್ಲೇಸ್ ಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕು. ಇವಾಗ ನಾವು ಫಸ್ಟ್ದು ಎಲ್ಲಿ ಬಂದಿದೆಯೋ ಅದು ಪಕ್ಕದಲ್ಲಿನೇ ನೀಡಿಲ್ ತಗೊಬರಬೇಕು. ಫಸ್ಟ್ ಜರ್ದೋಸಿನೇ ಕೆಳಗಡೆ ಹೋಗಿದಿಲ್ಲ ನೀಡಿಲು, ಅಲ್ಲಿ ಆ ಪಕ್ಕದಲ್ಲಿನೇ ನೋಡಿ ಇಲ್ಲಿ ತಗೊಬರಬೇಕು ನೀಡಿಲ್ನ ಮೇಲಕ್ಕೆ. ಮತ್ತು ಅದಕ್ಕೆ ಜರ್ದೋಸಿನ ಇನ್ಸರ್ಟ್ ಮಾಡಿ ಯು ಶೇಪ್ ಥರ ಸ್ಟಿಚ್ ಮಾಡಬೇಕು. ಫಸ್ಟ್ ಲೈನು ಸ್ಮಾಲ್ ಸೈಜು ಜರ್ದೋಸಿ ಕಟ್ ಮಾಡಿದ್ದೀವಿಲ್ಲ ಅದನ್ನೇ ಇಲ್ಲಿ ಸ್ಟಿಚ್ ಮಾಡ್ತೀವಿ. ನೆಕ್ಸ್ಟ್ ಲೈನ್ಗೆ ಮೀಡಿಯಮ್ ಸೈಜು ಜರ್ದೋಸಿನೇ ಸ್ಟಿಚ್ ಮಾಡ್ತೀವಿ. ಫೈನಲ್ ಆಗಿ ಲಾರ್ಜ್ ತಗೊಂಡು ಜರ್ದೋಸಿನ ತಗೊಂಡು ಸ್ಟಿಚ್ ಮಾಡ್ತೀವಿ. ಆವಾಗ ನಿಮಗೆ 3D ರೋಸು ಜರ್ದೋಸಿ ಬರುತ್ತೆ. ಇದು ನೋಡಿ, ಈ ಥರ ಸ್ಟಿಚ್ ಮಾಡ್ತೀವಿ. ಇವತ್ತು ನಾವು ಜರ್ದೋಸಿಯಲ್ಲಿ ಫ್ರೆಂಚ್ ನಾಟು, ಲಾಂಗ್ ಫ್ರೆಂಚ್ ನಾಟು ಇದನ್ನೆಲ್ಲ ಹೇಗೆ ಮಾಡೋದು ಅನ್ನೋದು ನೋಡೋಣ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ವಾಟ್ಸಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದರಲ್ಲಿ ಜಾಯ್ನ್ ಆಗ್ಬೋದು. ನಾವು ಆರಿ ಕ್ಲಾಸಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಸ್ಟಿಚಸ್ಸು ಪಿನ್ ಟು ಪಿನ್ ಕ್ಲಿಯರಾಗೆ ಹೇಳ್ಕೊಡ್ತಾ ಇದ್ದೀವಿ. ನೀಟಾಗೆ ಕಲ್ತ್ಕೋಬೋದು. ನೀವು ಮನೇಲೇ ಕೂತ್ಕೊಂಡೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಗೆ ನಾವು ಹೇಳ್ಕೊಡ್ತೀವಿ. ಯಾಕಂದರೆ ವರ್ಕಿಂಗ್ ವುಮೆನ್ಸು, ಸ್ಟೂಡೆಂಟ್ಸು ಎಲ್ಲರೂ ಕಲ್ತ್ಕೋಬೋದು. ನೀವು ಆನ್ಲೈನಲ್ಲಿನೇ ಕಲ್ತ್ಕೋಬೋದು, ಅಷ್ಟು ನೀಟಾಗೆ ಹೇಳ್ಕೊಡ್ತಾ ಇದ್ದೀವಿ. ನೀವು ಫೀಸ್ ಇಲ್ಲ, ಫ್ರೀಯಾಗೆ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರ್ಗೂ ಯೂಟ್ಯೂಬಲ್ಲಿ ಎಲ್ಲ ಸ್ಟಿಚಸ್ಸು ಸ್ಟೆಪ್ ಬೈ ಸ್ಟೆಪ್ ನಾನು ಕ್ಲಿಯರಾಗೆ ಪೋಸ್ಟ್ ಮಾಡಿದ್ದೀನಿ, ಅದರಲ್ಲಿ ನೋಡಿ ನೀವು ಕಲ್ತ್ಕೋಬೋದು. ಇಲ್ಲಿ ನೋಡಿದ್ದೀರಾ, ಫಸ್ಟು ಸ್ಮಾಲ್ ಲೈನು ಕಂಪ್ಲೀಟ್ ಆಯಿತು. ಇವಾಗ ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀವಿಲ್ಲ ಜರ್ದೋಸಿನೇ, ಅದನ್ನೇ ಅದೇ ಸೇಮ್ ಫಸ್ಟ್ ಹೇಗೆ ನಾವು ಸ್ಟಿಚ್ ಮಾಡಿದ್ದೀವಿ ಯು ಶೇಪ್ಗೆ, ಅದೇ ಥರ ನಾವು ಸೆಕೆಂಡ್ ಲೈನು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀವಿಲ್ಲ ಆ ಜರ್ದೋಸಿಲಿಂದ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ನೋಡೇ ನೀವು ಕಲ್ತ್ಕೋಬೋದು. ನನ್ನ ವಾಯ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ನಮ್ಮ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀಡಿಲ್ ಹೇಗೆ ಸ್ಟಿಚ್ ಮಾಡ್ತಾ ಇದ್ದೀವಿ ಅನ್ನೋದು ನೋಡಿದ್ರೇ ನಿಮಗೆ ಬರುತ್ತೆ. ಇನ್ ಕೇಸ್ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಲಿಂಕಲ್ಲಿ ಜಾಯ್ನ್ ಆಗ್ಬೋದು. ಆರಿ ವರ್ಕಲ್ಲಿ ಎಂಡ್ ನಾಟು ನೀವು ನೀಟಾಗಿ ಕಲ್ತ್ಕೋಬೇಕು. ನೀವು ಎಂಡ್ ನಾಟು ಸರಿಯಾಗಿ ಹಾಕಿಲ್ಲ ಅಂದ್ರೂ ನೀವು ಎಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೂ ಎಲ್ಲ ಸ್ಪಾಯ್ಲ್ ಆಗುತ್ತೆ. ಆದರೆ ನಾರ್ಮಲಾಗಿ ನಾನು ಎಲ್ಲ ವಿಡಿಯೋ ಅಲ್ಲಿ ಹೇಳ್ತಾ ಇದ್ದೀನಿ, ನೀವು ಸ್ಟಿಚ್ ಅನ್ನೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದು ಸ್ವಿಂಗ್ ಮಿಷನ್ ಸ್ಟಿಚ್ ಆಗಲಿ, ಹ್ಯಾಂಡ್ ಎಂಬ್ರಾಯ್ಡಿಂಗು, ಆರಿ ವರ್ಕು ಯಾವ ಸ್ಟಿಚ್ ಆದ್ರೂ ನೀವು ಕ್ಲಾತ್ ಹೋದ್ರೂ ನಾವು ಹಾಕಿರೋ ಸ್ಟಿಚ್ ಹೋಗಬಾರ್ದು. ಅಷ್ಟು ಕ್ವಾಲಿಟಿ ನೀವು ಕಸ್ಟಮರ್ಗೆ ಕೊಡಬೇಕು. ನೆಕ್ಸ್ಟ್ ಟೈಮ್ ಮತ್ತೆ ಅವರು ನಿಮ್ಮ ಹತ್ರನೇ ಬರಬೇಕು, ಆ ಥರ ನೀವು ಕ್ವಾಲಿಟಿಯಾಗಿ ಸ್ಟಿಚ್ ಮಾಡಬೇಕು. ಆವಾಗ ನಿಮ್ಮ ಬಿಟ್ಟು ಕಸ್ಟಮರ್ ಬೇರೆ ಕಡೆ ಹೋಗಲ್ಲ. ಅಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ ನೀವು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲಿ ನೋಡಿ, ಈ ಥರ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತಾಯಿದ್ದೀನಿಲ್ಲ, ಇದನ್ನೇ ನೀವು 1-2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರುತ್ತೆ.
ಫಸ್ಟ್ ಸ್ಮಾಲ್ ಲೈನು ಜರ್ದೋಜಿ ಕಟ್ ಮಾಡಿದ್ದೀವಿಲ್ಲ ಸ್ಮಾಲ್ ಸೈಜು ಅದು ಒಂದು ಲೈನ್ ಹಾಕಬೇಕು, ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀವಿಲ್ಲ ಅದು ಒಂದು ಲೈನ್ ಹಾಕಬೇಕು, ಲಾರ್ಜ್ ಸೈಜ್ ಕಟ್ ಮಾಡಿದ್ದೀವಿಲ್ಲ ಅದು ಒಂದು ಲೈನ್ ಹಾಕಬೇಕು. ಇದು ನಾರ್ಮಲಾಗೆ 3D ರೋಸ್ಗೆ ನಾವು ಹಾಕೋದು. ನೀವು ಇನ್ನೂ ದೊಡ್ಡದಾಗೆ ಬೇಕು ರೋಸ್ ಅನ್ನೋದು ಸ್ವಲ್ಪ ಬಿಗ್ ಸೈಜ್ ಬೇಕು ಅಂದರೆ ಇನ್ನೂ 2 ಲೈನ್ಸ್ ನೀವು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಸರಿ ಹೋಗುತ್ತೆ. ಇವಾಗ ನೀವು ಫಸ್ಟು ಸ್ಮಾಲ್ ಲೈನ್ಗೆ ಒಂದು ಕಲರ್ ಜರ್ದೋಜಿ ಹಾಕಿ ಮೀಡಿಯಮ್ ಕಟ್ ಮಾಡಿದ್ದೀವಿಲ್ಲ ಆ ಜರ್ದೋಜಿಯಲ್ಲಿ ಬೇರೆ ಕಲರ್ ಜರ್ದೋಜಿನೂ ಹಾಕ್ಬೋದು. ಆವಾಗ ನಿಮಗೆ ಕಲರ್ಫುಲ್ಲಾಗೇ ಇರುತ್ತೆ. ನನ್ನ ಹತ್ರ ಇರೋದು ಇದು ಒಂದೇ ಕಲರ್ ಇದೆ, ಅದಕ್ಕೆ ನಾನು ನಿಮಗೆ ಈ ಥರ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ಬ್ಲೌಸಸಲ್ಲಿ ಹಾಕೋವಾಗ ನಾನು ಆ ವಿಡಿಯೋ ಅನ್ನೋದು ನಿಮಗೆ ಪೋಸ್ಟ್ ಮಾಡ್ತೀನಿ. ಮೀಡಿಯಮ್ ಸೈಜ್ ಹಾಕಿರೋ ಜರ್ದೋಜಿದು ಇಲ್ಲಿ ಕಂಪ್ಲೀಟ್ ಆಯಿತು. ನಮಗೆ ಇಲ್ಲಿ ಲಾರ್ಜ್ ಸೈಜು ಜರ್ದೋಜಿ ಕಟ್ ಮಾಡಿದ್ದೀವಿಲ್ಲ ಅದು ಫೈನಲ್ ರೌಂಡು ಹಾಕ್ತಾ ಇದ್ದೀವಿ. ಇಲ್ಲಿ ಅದು ಲಾರ್ಜ್ ಸೈಜು ಜರ್ದೋಜಿ ಕಟ್ ಮಾಡಿದ್ದೀವಿಲ್ಲ ಅದನ್ನೇ ಎಲ್ಲಿ ಹಾಕ್ತೀವಿ. ಇವಾಗ ನಿಮಗೆ ಗೊತ್ತಾಗುತ್ತೆ, ನೋಡಿದವಾಗ ಸ್ಮಾಲ್ ರೋಸ್ ಥರ ಕಾಣಿಸ್ತಾ ಇದೆ. ಇದನ್ನೇ ನಾವು ಜರ್ದೋಜಿ 3D ರೋಸ್ ಸ್ಟಿಚ್ ಅಂತ ಇದನ್ನೇ ಹೇಳ್ತೀವಿ. ಇಲ್ಲಿ ನೋಡಿ ಆಲ್ಮೋಸ್ಟ್ ಇವಾಗ ನಿಮಗೆ ಇದು ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ನಾನು ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ, ಯಾಕಂದರೆ ನಾನು ಇನ್ನೂ ನಾರ್ಮಲ್ ನೀಡಿಲಲ್ಲಿ ಜರ್ದೋಜಿಯಲ್ಲಿ ಸ್ಟಿಚ್ ಮಾಡೋ ಸ್ಟಿಚಸ್ಸು ಇದೆ, ತುಂಬ ಲೆಂತ್ ಆಗುತ್ತೆ ನಮಗೆ ವಿಡಿಯೋ ಅನ್ನೋದು. ಆಲ್ಮೋಸ್ಟ್ ಇದು ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಈ ರೋಸ್ಗೆ ನಾವು 3 ಸೈಜಸ್ಸಲ್ಲಿ ಕಟ್ ಮಾಡಿದ್ದೀವಿಲ್ಲ, ಆವಾಗ ನೀವು ಜರ್ದೋಜಿನೇ ಸ್ಮಾಲ್ ಸೈಜ್ಗೆ ಒಂದು ಕಲರು, ಮೀಡಿಯಮ್ ಸೈಜ್ಗೆ ಒಂದು ಕಲರು, ಲಾರ್ಜ್ ಸೈಜ್ಗೆ ಒಂದು ಕಲರು ಜರ್ದೋಜಿ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಅದು ನಿಮಗೆ ಚೆನ್ನಾಗಿ ಲುಕ್ಕು ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಒಂದೇ ಕಲರ್ ಇದೆ, ಅದಕ್ಕೆ ನಾನು ಇದನ್ನು ಮಾತ್ರ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರೋಸ್ ಅನ್ನೋದು ಕಂಪ್ಲೀಟ್ ಆಯಿತು. ಇವಾಗ ಜರ್ದೋಜಿಯಲ್ಲಿ ನಾವು ಫ್ರೆಂಚ್ ನಾಟ್ ಹೇಗೆ ಹಾಕ್ತೀವಿ ಅನ್ನೋದು ಹೇಳ್ತೀನಿ. ಇಲ್ಲಿ ನೋಡಿ ಈ ಥರ ಫ್ರೆಂಚ್ ನಾಟ್ಗೆ ನೀಡಿಲಿಂದ ಜರ್ದೋಜಿನ ಇನ್ಶರ್ಟ್ ಮಾಡಿಕೊಂಡು 3 ರೌಂಡ್ಸ್ ಹಿಂಗೆ ಹಾಕ್ಕೋಬೇಕು. ಇಲ್ಲಿ ನೋಡಿದ್ದೀರಾ ನಾನು ಎಲ್ಲಿದ್ದೀನಿ ಹೇಳ್ತಾ ಇದ್ದೀನಿ ಮತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಧಾನಕ್ಕೆ ಮತ್ತೆ ಒಂದು ಮೇಡಕ್ಕೆ ನೀಡಿಲ್ ತಗೊಬಂದು ಆ ನೀಡಿಗೆ ಜರ್ದೋಜಿನೇ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ನೇ ನಾವು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿ ಜರ್ದೋಜಿ ಥ್ರೆಡ್ಗೆ ಇನ್ಸರ್ಟ್ ಮಾಡಿದ್ದೀವಿ, ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಿಗೆ 3 ರೌಂಡ್ಸ್ ಹಾಕಿದ್ದೀವಿ. ಆವಾಗ ಜರ್ದೋಜಿನೂ ನೀಡಿಲ್ಗೆ 3 ರೌಂಡ್ಸು ಹಾಕಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಕೈಯಲ್ಲಿ ಇಟ್ಕೊಂಡು ನೀವು ರೈಟ್ ಹ್ಯಾಂಡಲ್ಲಿ ಕೆಳಗಡೆ ಥ್ರೆಡ್ನೇ ಕೆಳಗಡೆ ತೊಗೊಂಡೋಗ್ಬೇಕು. ಲೂಸ್ ಬಿಟ್ಟರೆ ನೋಡು, ಲೂಸ್ ಬಿಟ್ಟಿದ್ರೆ ಈ ಥರ ಓಪನ್ ಆಗಿಬಿಡುತ್ತೆ, ಲೂಸ್ ಅನ್ನೋದು ಬಿಡಬಾರ್ದು. ಮತ್ತೆ ಒಂದು ಸತಿ ಹೇಳ್ತೀನಿ ನೋಡಿ, ಜರ್ದೋಜಿ ಇನ್ಸರ್ಟ್ ಮಾಡಿದ್ದೀವಿ, 3 ರೌಂಡ್ಸ್ ಹಾಕಿದ್ದೀವಿ, ನೀಡಿಲ್ಗೂ 3 ರೌಂಡ್ಸ್ ಬಂದಿದೆ. ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಇಟ್ಕೊಂಡು ಅದೇ ಥ್ರೆಡ್ನ ಇಟ್ಕೊಂಡು ನಾವು ಹಿಂಗೆ ಕೆಳಗಡೆ ರೈಟ್ ಹ್ಯಾಂಡಲ್ಲಿ ತೊಗೊಂಡೋಗ್ಬೇಕು ಥ್ರೆಡ್ನೇ. ನೋಡಿದ್ದೀರಾ ಈ ಥರ. ಮತ್ತೆ ಒಂದು ಸತಿ ನಿಮಗೆ ಹೇಳ್ತೀನಿ ನೋಡಿ, ನೀಡಿಲ್ನೇ ಮೇಲೆಗೆ ತಗೊಬಂದು ಈ ನೀಡಿಲ್ಗೆ ಜರ್ದೋಜಿನೇ ಇನ್ಸರ್ಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಇಟ್ಕೊಂಡು ರೈಟ್ ಹ್ಯಾಂಡ್ ನೀಡಿಲ್ಗೆ 3 ರೌಂಡ್ಸ್ ಹಾಕಿ ಜರ್ದೋಜಿನೂ ನೀಡಿಲ್ಗೆ 3 ರೌಂಡ್ಸ್ ಹಾಕಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಜರ್ದೋಜಿನ ಇಟ್ಕೊಂಡು ಕೆಳಗಡೆ ನೀಡಿಲ್ ಈ ಥರ ತಗೊಂಡೋಗ್ಬೇಕು. ಇದನ್ನೇ ನಾವು ಜರ್ದೋಜಿ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಇವಾಗ ಜರ್ದೋಜಿಯಲ್ಲಿ ಲಾಂಗ್ ಫ್ರೆಂಚ್ ನಾಟ್ ಹಾಕೋದು ಹೇಗೆ ಅನ್ನೋದು ನೋಡೋಣ. ಇದೇ ಥರ ನೀಡಿಲ್ ಮೇಲೆಗೆ ತಗೊಬಂದು ನೀಡಿಲ್ಗೆ ಜರ್ದೋಜಿನೇ ಇನ್ಸರ್ಟ್ ಮಾಡಿ ಸ್ವಲ್ಪ ಇದನ್ನೇ ಎಡ್ಜಲ್ಲಿ 2 ರೌಂಡ್ಸ್ ಹಾಕಬೇಕು. ನೋಡಿದ್ದೀರಾ ಇಲ್ಲಿ ಈ ಥರ ಎಡ್ಜಲ್ಲಿ 2 ರೌಂಡ್ಸ್ ಬಂದು ಇಲ್ಲಿ ಲೆಫ್ಟ್ ಹ್ಯಾಂಡಿಂದ ಟೈಟಾಗಿ ಇಟ್ಕೊಂಡು ಕೆಳಗಡೆ ಥ್ರೆಡ್ ತೊಗೊಂಡೋಗ್ಬೇಕು. ಈ ಥರ ಬರುತ್ತೆ, ನೋಡಿದ್ದೀರಾ. ಮತ್ತೆ ಒಂದು ಸತಿ ಹೇಳ್ತಾ ಇದ್ದೀನಿ ನೋಡಿ, ಜರ್ದೋಜಿನೇ ಇನ್ಸರ್ಟ್ ಮಾಡಿಕೊಂಡು 2 ರೌಂಡ್ಸ್ ಹಾಕ್ತೀವಿ ಎಡ್ಜಲ್ಲಿ, ಅದನ್ನೇ ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಇದನ್ನೇ ಒಂದು ಫ್ಲವರ್ ಥರನೂ ಹಾಕ್ಕೋಬೋದು. ನೋಡಿ ಈ ಥರ ಈ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು ಜರ್ದೋಜಿನೇ, ಟೈಟಾಗಿ ಇಟ್ಕೊಂಡು ಕೆಳಗಡೆ ಥ್ರೆಡ್ನೇ ತೊಗೊಂಡೋಗ್ಬೇಕು ರೈಟ್ ಹ್ಯಾಂಡಲ್ಲಿ. ಇಲ್ಲಿ ನೋಡಿ ಮತ್ತೆ ಮೇಲಕ್ಕೆ ನೀಡಿಲ್ ತಗೊಬಂದು ಜರ್ದೋಜಿನೇ ಇನ್ಸರ್ಟ್ ಮಾಡಿ ಎಡ್ಜಲ್ಲಿ 2 ರೌಂಡ್ಸ್ ಮಾತ್ರ, ನೋಡಿ ಈ ಥರ 2 ರೌಂಡ್ಸ್ ಮಾತ್ರ. ಜರ್ದೋಜಿನೂ ನೀಡಿಲ್ಗೆ 2 ರೌಂಡ್ಸ್ ಹಾಕಬೇಕು. ಆದಮೇಲೆ ನೀಡಿಲ್ ಕೆಳಗಡೆ ಮತ್ತೆ ತೊಗೊಂಡೋಗ್ಬೇಕು ಈ ಥರ. ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಇದನ್ನೇ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಚೆನ್ನಾಗೇ ಬರುತ್ತೆ. ಬ್ಲೌಸಲ್ಲಿನೂ ಈ ಥರ ಒಂದು ಸರ್ಕಲ್ ಶೇಪ್ ಥರ ನೀವು ಹಾಕ್ಕೋಬೋದು. ಇದಕ್ಕೆ ನೀವು ಚಮ್ಕಿನೂ ಯೂಸ್ ಮಾಡ್ಬೋದು. ಈ ಫ್ರೆಂಚ್ ನಾಟ್ ಹಾಕ್ತಾ ಇದ್ದೀವಿಲ್ಲ ಇಲ್ಲಿ ಕೆಳಗಡೆ, ಅಲ್ಲಿ ಚಮ್ಕಿ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಬೋದು. ಇಲ್ಲಿನೂ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಇನ್ನೂ ನಮಗೆ ಸ್ಟಿಚಸ್ ಇದೆ ನಾರ್ಮಲ್ ನೀಡಿಲಲ್ಲಿ ಮಾಡೋದು.
ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಡ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಈ ಥರ ಸ್ಟಿಚಸಲ್ಲಿ ಬ್ಲೌಸಲ್ಲಿ ಹೇಗೆ ಹಾಕೋದು ಅನ್ನೋದು ನಾವು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೆಂಟ್ರಲ್ಲಿ 4 mm ಬೀಡನ್ನ ಹಾಕಿ ನಾನು ಇದನ್ನೇ ಕ್ಲೋಸ್ ಮಾಡ್ತೀನಿ. ಈ ಸ್ಟಿಚ್ನೇ ನೋಡಿದ್ದೀರಾ, ಈ ಥರ ಬರುತ್ತೆ. ಒಂದು ಸ್ಮಾಲ್ ಜರ್ದೋಜಿ ಫ್ಲವರ್ ಹೇಗೆ ಹಾಕೋದು ಅನ್ನೋದು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಯು ಶೇಪು ಫ್ಲವರ್ ಥರ ಬರುತ್ತೆ. ಇದರಲ್ಲಿ ಜರ್ದೋಜಿನಿ ನೀವು ಯು ಶೇಪ್ಗೆ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ನಾವು 3D ರೋಸ್ಗೆ ಹೇಗೆ ಸ್ಟಿಚ್ ಮಾಡಿದ್ದೀವಿ ಅದೇ ಥರ ಮಾಡಿಕೊಂಡು ಇದನ್ನೇ ಈ ಥರ ಮೇಲಕ್ಕಿರಬಾರ್ದು, ಕೆಳಗಡೆ ಫ್ಲ್ಯಾಟಾಗಿರಬೇಕು ಅಂದರೆ ನೀಡಿಲ್ ಇಲ್ಲಿ ಮೇಲಕ್ಕೆ ತಗೊಬಂದು ಆ ಯು ಶೇಪ್ಗೆ ಹಿಂಗೆ ಹಾಕ್ಕೊಂಡು ಇದಕ್ಕೆ ಲಾಕ್ ಆಗಬೇಕು. ಹಿಂಗೆ ಕೆಳಗಡೆ ಹೋಗಿದೆ. ಇವಾಗ ಅದು ಫ್ಲ್ಯಾಟಾಗೇ ಇರುತ್ತೆ. ಆ ಯು ಶೇಪ್ ಅನ್ನೋದು ನೋಡಿದ್ದೀರಾ, ಈ ಥರ ಫ್ಲ್ಯಾಟಾಗಿರುತ್ತೆ. ಇದೇ ಥರ ಬಟರ್ಫ್ಲೈಸ್ ಮಾಡ್ಬೋದು. ಮತ್ತು ಇಲ್ಲಿ ನೀವು ಬೀಡ್ಸನ್ನು ಕೊಡ್ಬೋದು. ಇಲ್ಲಿ ಮೇಲೆ ಇದಕ್ಕೆ ಬೀಡ್ಸ್ ಕೊಟ್ಟು ಲಾಕ್ ಮಾಡ್ಬೋದು, ಇಲ್ಲ ಚಮಕಿ ವಿತ್ ಬೀಡ್ಸೂ ಕೊಡ್ಬೋದು. ಒಂದು ಶುಗರ್ ಬೀಡ್ಸ್ನೇ ಹಾಕ್ತಾ ಇದ್ದೀನಿ ನಾನು. ನಿಮಗೆ ಇಷ್ಟ ಆಗಿದ್ರೆ ಕಲರ್ ಬೀಡ್ಸನ್ನು ಹಾಕ್ಕೊಳ್ಬೋದು. ಇಲ್ಲಿ ನೋಡಿದ್ದೀರಾ, ಈ ಥರ 3 ಹಾಕಿ 4 mm ಬೀಡ್ ಹಾಕ್ಕೊಂಡ್ರೂ ನಿಮಗೆ ಚೆನ್ನಾಗಿ ಕಾಣುತ್ತೆ. ಬುಟ್ಟಾಸ್ ಹಾಕ್ತೀವಿಲ್ಲ ಆ ಥರ ಇದು ಬ್ಲೌಸಲ್ಲಿ ಅಲ್ಲಿ ನಾವು ಬುಟ್ಟಾಸನ್ನು ಹಾಕ್ಕೋಬೋದು ಯು ಡಿಸೈನ್ ಯೂಸ್ ಮಾಡಿ. ಇದರಲ್ಲಿನೇ 2 ಟೈಪ್ಸ್ ಇದೆ, ಅದು ನಾನು 2 ನಿಮಗೆ ಹೇಳ್ಕೊಡ್ತೀನಿ. ಇದು ಹಾಫ್ ಯು ಹಾಕ್ತೀವಿ, ಫುಲ್ ಯು ಶೇಪನ್ನು ಹಾಕೋದು ಇದೆ. ನೋಡಿದ್ದೀರಾ, ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಹಾಕ್ಬೋದು, ಇಲ್ಲಾಂದರೆ ನೀವು ಯು ಶೇಪ್ ಹಾಕಿನೂ ಹಾಕ್ಕೋಬೋದು. ಮತ್ತು ಯು ಶೇಪ್ಗೆ ಜರ್ದೋಜಿನಿ ನೀಡಿಲ್ಗೆ ಇನ್ಸರ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿದ್ದೀರಾ, ಈ ಥರ ಇಲ್ಲಿ ನೋಡಿ ಈ ಥರ ಬರುತ್ತೆ. ಎಂಟಿನೂ ಹಾಕ್ಬೋದು ನೀವು, ಆ ಥರ ಫಿಲ್ಲೂ ಮಾಡ್ಬೋದು. 2 ಟೈಪ್ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಒಂದು ಟೈಪ್ ಆಫ್ ಫ್ಲವರು ಹೇಗೆ ಹಾಕೋದು ಅನ್ನೋದು ನೋಡೋಣ. ಇದು ಸ್ಲೀವ್ಸ್ಗೆ ಬಾರ್ಡರ್ ಲೈನಾಗಿ ಬಾರ್ಡರ್ ಸ್ಟಿಚ್ಚು, ಬಾರ್ಡರ್ ಲೈನ್ಗೂ ಈ ಸ್ಟಿಚ್ ಆಗ್ಬೋದು. ನೆಕ್ಗೆ ಸ್ಲೀವ್ಸ್ಗೆ ಬಾರ್ಡರ್ ಲೈನ್ಗೂ ಹಾಕ್ಕೋಬೋದು. ಇಲ್ಲ ಬುಟ್ಟಾಸ್ ಥರ ಬ್ಲೌಸ್ಗೆ ಅಲ್ಲಿನೂ ನೀವು ಇದನ್ನೇ ಯೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಇದರಲ್ಲಿನೂ ಚಮಕಿ ಹೇಗೆ ಯೂಸ್ ಮಾಡೋದು, ಆದರೆ ಬೀಡ್ಸ್ ಹೇಗೆ ಯೂಸ್ ಮಾಡೋದು ಅನ್ನೋದು ಎಲ್ಲ ಹೇಳ್ತೀನಿ. ಇದು ಯು ಶೇಪ್ಗೆ ಫ್ಲ್ಯಾಟಾಗಿರೋ ಪ್ಲೇಸಲ್ಲಿ ಲಾಕ್ ಆಗ್ತೀವಿಲ್ಲ, ಅಲ್ಲಿ ಈ ಥರ ಶುಗರ್ ಬೀಡ್ಸನ್ನು ಕೊಟ್ಟು ನಾವು ಇಲ್ಲಿ ಲಾಕ್ ಮಾಡ್ಬೋದು. ನೋಡಿದ್ದೀರಾ, ಈ ಥರ. ಇದು ಪಕ್ಕದಲ್ಲಿನೇ ಮತ್ತೆ ಒಂದು ಯು ಶೇಪ್ಗೆ ನೀವು ಜರ್ದೋಜಿನೇ ಹಾಕ್ಕೋಬೇಕು. ಅದ್ರ ಫ್ಲ್ಯಾಟ್ ಹಾಕೋಕ್ಕೆ ಲಾಕ್ ಹಾಕ್ತೀವಿಲ್ಲ, ಅಲ್ಲಿ ಮತ್ತೆ ಶುಗರ್ ಬೀಡನ್ನು ಕೊಟ್ಟು ಲಾಕ್ ಹಾಕ್ಬೋದು. ಈ ಥರ ಬರುತ್ತೆ. ನೋಡಿದ್ದೀರಾ, ಇದು ಒಂದು ಹಾರ್ಟ್ ಶೇಪ್ ಥರನೂ ಕಾಣಿಸುತ್ತೆ. ಇದನ್ನೇ ನೀವು ಬ್ಲೌಸಲ್ಲಿ ಬುಟ್ಟಾಸ್ಗೆ ಅಲ್ಲಿನೂ ಯೂಸ್ ಮಾಡ್ಬೋದು. ಸೈಜಸ್ ಅನ್ನೋದು ನಿಮ್ಮ ಇಷ್ಟ, ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಇದೇ ಸ್ಮಾಲ್ ಸೈಜು. ಇನ್ನು ನೀವು ಬಿಗ್ ಸೈಜ್ ಬೇಕು ಅಂದರೆ ಜರ್ದೋಜಿನಿ ನೀವು ಸ್ವಲ್ಪ ಬಿಗ್ ಸೈಜಾಗಿ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲಿ ಒಂದು ವೀಟ್ ಬೀಡ್ ಹಾಕ್ಬಿಟ್ರೆ ಇದು ಒಂದು ಟೈಪ್ ಆಫ್ ನಿಮಗೆ ಬಟರ್ಫ್ಲೈ ಥರನೂ ಕಾಣಿಸುತ್ತೆ. ಇಲ್ಲಿ ನಾವು ಹಾಕ್ತಾ ಇದ್ದೀವಿಲ್ಲ, ಅಲ್ಲಿ ಒಂದು ಸ್ಲೀಪಿಂಗ್ ಲೈನ್ ಥರ ವೀಟ್ ಬೀಡ್ಸ್ನೇ ಕೊಟ್ರೇನು ನಿಮಗೆ ಬಟರ್ಫ್ಲೈ ಥರ ಕಾಣಿಸುತ್ತೆ. ಬಟರ್ಫ್ಲೈ ಹೇಗೆ ಹಾಕೋದು ಅನ್ನೋದು ನಾನು ಈ ವಿಡಿಯೋಲ್ಲೇ ನಿಮಗೆ ತೋರಿಸ್ತೀನಿ. ನೋಡಿದ್ದೀರಾ, ಇದು ಒಂದು ಟೈಪ್ ಆಫ್ ಬುಟ್ಟ ಥರ ಕಾಣಿಸುತ್ತೆ ನಿಮಗೆ. ಬ್ಲೌಸಲ್ಲಿ ನೀವು ಅಲ್ಲಿನೂ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಲುಕ್ ಅನ್ನೋದು ಬರುತ್ತೆ. ನಾರ್ಮಲ್ ನೀಡಿಲಲ್ಲಿ ಬೇಗ ಹಾಕ್ಕೋಬೋದು, ಸಿಂಪಲಾಗಿ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಸೈಡಲ್ಲಿ ಗ್ಯಾಪ್ ಬಿಡೋಕ್ಕೆ ಇಷ್ಟ ಇಲ್ಲ ಅಂದ್ರೇನು ಇಲ್ಲಿನೂ ನೀವು ಒಂದು ಜರ್ದೋಜಿ ಒಂದು ಬೀಡು ಕೊಡ್ಬೋದು, ಇಲ್ಲಾಂದರೆ ಒಂದು ಜರ್ದೋಜಿ ಆಮೇಲೆ ಒಂದು ಶುಗರ್ ಬೀಡು ಆಮೇಲೆ ಒಂದು ಚಮಕಿ ಆದ್ರೂ ಕೊಡ್ಬೋದು. ಇಲ್ಲ ನೀವು ಲಾಂಗ್ ಫ್ರೆಂಚ್ ನಾಟೂ ಕೊಡ್ಬೋದು. ಇಲ್ಲಿ ನಾವು ಲಾಂಗ್ ಫ್ರೆಂಚ್ ನಾಟ್ ಹೇಳಿದ್ದೀನಿಲ್ಲ ಇವಾಗ, ಅದನ್ನು ನೀವು ಇಲ್ಲಿ ಲಾಂಗ್ ಫ್ರೆಂಚ್ ನಾಟ್ನೇ ಸ್ಟಿಚ್ ಮಾಡ್ಬೋದು. ಈ ಥರ
ಇದನ್ನೇ ನೀವು ಸರ್ಕಿಲ್ ಟೈಪು ರೌಂಡ್ ಶೇಪೂ ಮಾಡ್ಕೋಬೋದು. ನಾನು ಜಸ್ಟ್ 3 ಎಕ್ಸಾಂಪಲ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. 3 ಮಾತ್ರ ಹಾಕಿ ಹೇಳಿದ್ದೀನಿ. ಇದನ್ನೇ ನೀವು ಸರ್ಕಿಲ್ ಟೈಪ್ ನೀವು ಸ್ಟಿಚ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿ, ನಾನು ಸ್ಟಿಚ್ ಮಾತ್ರ ಹೇಳ್ತೀನಿ, ಅದು ನಿಮ್ಮ ಇಷ್ಟ. ನೀವು ಹೇಗೆ ಸ್ಟಿಚ್ ಮಾಡೋದು, ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದು ನಿಮ್ಮ ಇಷ್ಟ. ಯಾವ ವರ್ಕ್ ಆದ್ರೂ ಪ್ರಾಕ್ಟೀಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ನಿಮಗೆ ಆ ವರ್ಕ್ ಅನ್ನೋದು ಬರುತ್ತೆ. ಇದೇ ಹ್ಯಾಂಡ್ ಎಂಬ್ರಾಯ್ಡಿಂಗು, ಟೈಲರಿಂಗು ಇದು ಮಾತ್ರ ಇಲ್ಲ. ನೀವು ಸಿಸ್ಟಮ್ ವರ್ಕ್ ಆದ್ರೂ ನೀವು ಫಸ್ಟು ಚೆನ್ನಾಗೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಜಸ್ಟ್ ಒಂದು ಚಮಕಿ ಮಾತ್ರ ಕೊಡ್ತೀನಿ ಇದಕ್ಕೆ. ಈ ಫ್ಲವರಲ್ಲಿನೇ ನಾನು 3 ಟೈಪ್ಸು ನಿಮಗೆ ಹೇಳಿದ್ದೀನಿ. ಅದು ನಿಮ್ಮ ಇಷ್ಟ. ನೀವು ಯಾವುದು ಫಸ್ಟು ಬ್ಲೌಸಲ್ಲಿ ಯಾವ ಫ್ಲವರ್ ಅನ್ನೋದು ನೀವು ಬುಟ್ಟಾಸು ಯಾವ ಫ್ಲವರ್ ನೀವು ಏನು ಹಾಕ್ತಿರೋ ಅದನ್ನೇ ಎಂಡ್ ವಾಲ್ಯೂಮ್ ಫಾಲೋ ಆಗಬೇಕು. ನಾನು ನಿಮಗೆ ಅರ್ಥ ಆಗೋಕ್ಕೆ ಮಾತ್ರ ನಾನು ಇಲ್ಲಿ ನಿಮಗೆ 3 ಟೈಪ್ಸ್ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಮಿಡ್ಡಲ್ಲಿ ಒಂದು ಚಮಕಿ, ಒಂದು ಶುಗರ್ ಬೀಡ್ ಹಾಕ್ಬಿಟ್ಟು ಇದನ್ನೇ ಕ್ಲೋಸ್ ಮಾಡಿಬಿಡೋಣ. ಇವಾಗ ನಿಮಗೆ ಒಂದು ಬಟರ್ಫ್ಲೈ ಹೇಗೆ ಹಾಕೋದು ಅನ್ನೋದು ಈ ವಿಡಿಯೋ ಅಲ್ಲಿನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಯಾರಾದರೂ ಇಂಟ್ರೆಸ್ಟಾಗಿ ಕಲ್ತ್ಕೋಬೇಕು ಆರಿ ವರ್ಕ್ ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನೀವು ನಮ್ಮ ಚಾನಲ್ನೇ ಶೇರ್ ಮಾಡ್ಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಸ್ಟಿಚಸ್ಸು ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಪೋಸ್ಟ್ ಮಾಡ್ತಾನೇ ಇದ್ದೀನಿ ವೀಡಿಯೋಸು. ನೀವು ವೀಡಿಯೋಸ್ ನೋಡಿ ನೀವು ಕಲ್ತ್ಕೋಬೋದು. ನೋಡಿದ್ದೀರಾ, ವೀಟ್ ಬೀಡ್ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ. ಇಲ್ಲಿ ಒಂದು ಬೀಟ್ ಥರ ಹಾಕಿ ನಾನಿದು ಬಟರ್ಫ್ಲೈ ಥರ ನಿಮಗೆ ಸ್ಟಿಚ್ ಅನ್ನೋದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬಟರ್ಫ್ಲೈಸ್ ನೀವು ಬ್ಲೌಸಲ್ಲಿ ಬುಟ್ಟಾಸ್ ಥರ ಹ್ಯಾಂಡ್ಸ್ಗೆ, ಬಾಡಿ ಪಾರ್ಟ್ಗೆ ಇದನ್ನೇ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಈ ಥರ. ನೆಕ್ಸ್ಟ್ ಇನ್ನೊಂದು ಜರ್ದೋಸಿ ಬೇರೆ ಕಲರ್ ತಗೊಂಡು ನಾನಿಲ್ಲಿ ಒಂದು ಹಾಕ್ತಾಯಿದ್ದೀನಿ. ಈ ಥರ ಬರುತ್ತೆ. ಇವಾಗ ನಾವು ಇದಕ್ಕೆ ಬಟರ್ಫ್ಲೈ ಈ ಥರ ಇರುತ್ತೆ, ನೋಡಿದ್ದೀರಾ. ಬ್ಲೌಸಲ್ಲಿ ಸ್ಟಿಚ್ ಮಾಡೋವಾಗ ಈ ಯು ಶೇಪ್ಗೆ ನಾವು ಕಟ್ ಮಾಡಿರೋ ಜರ್ದೋಸಿ ನಾನು ಸ್ಮಾಲ್ ಸೈಜು ಕಟ್ ಮಾಡಿದ್ದೀನಿ. ಇದಕ್ಕೆ ನೀವು ಸೆಟ್ ಆಗರ ಮಾರಿ ಕಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಇದೇ ಸೈಜ್ ಸೆಟ್ ಆಗಿದೆ. ಇದಕ್ಕೆ ನೀವು ಬೇಡ ದೊಡ್ಡ ಸೈಜ್ ಬೇಕಂದ್ರೂ ನೀವು ಕಟ್ ಮಾಡ್ಕೋಬೋದು. ಈ ಥರ ಒಂದು ಕಡೆ ನೀವು ಸ್ಟಿಚ್ ಮಾಡ್ಕೋಬೋದು. ಇಲ್ಲ 2 ಸೈಡ್ಸು ಬೇಕು ಅನ್ನೋದು ನೀವು ಬೇಕಾದರೆ 2 ಸೈಡ್ಸೂ ಸ್ಟಿಚ್ ಮಾಡ್ಬೋದು. ನಾನು 2 ಸೈಡ್ಸು ಸ್ಟಿಚ್ ಮಾಡ್ತೀನಿ, ಯಾಕಂದರೆ ಇದು ಲುಕ್ಕು ಚೆನ್ನಾಗಿ ಬರುತ್ತೆ. ಒಂದು ಕಡೆ ಇದ್ದರೆ ಅಷ್ಟು ಲುಕ್ ಅನ್ನೋದು ಕಾಣಲ್ಲ. ನೋಡಿ, ಈ ಥರ ಬರುತ್ತೆ. ನೋಡಿದ್ದೀರಾ, ಇವಾಗ ನಿಮಗೆ ಬಟರ್ಫ್ಲೈ ಲುಕ್ ಅನ್ನೋದು ಬರುತ್ತೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ. ಯಾರಾದರೂ ಆರಿ ವರ್ಕ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಸ್ಟೂಡೆಂಟ್ಸು, ವರ್ಕಿಂಗ್ ವುಮೆನ್ಸು, ಹೌಸ್ ವೈಫ್ಸು ಎಲ್ಲ ನಮ್ಮ ವೀಡಿಯೋಸ್ ನೋಡಿ ವರ್ಕ್ ಅನ್ನೋದು ಕಲ್ತ್ಕೋಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಸ್ಟಿಚಸ್ಸು ಕ್ಲಿಯರಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.